ಉದ್ಯೋಗ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮಾಡಿದ್ದ ಒಂದು ಉದ್ಯೋಗ ಮೇಳನ, ಮೈಸೂರು ಹುಬ್ಳಿ ಮಾಡ್ತಾ ಇದ್ದೀವಿ. ಆಮೇಲೆ ಗುಲ್ಬರ್ಗ ಡಿವಿಷನಲ್ಲಿ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. ಆಮೇಲೆ ಮೈಸೂರಿನಲ್ಲೂ ಕೂಡ ಮಾಡ್ತಾ ಇದ್ದೀವಿ, ಮತ್ತು ಹುಬ್ಳಿ ಧಾರವಾಡದಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಎಲ್ಲ ವಿಭಾಗವಾರು ಮಟ್ಟದಲ್ಲಿ ಉದ್ಯೋಗ ಮೇಳಗಳನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ನಾವು ಯುವ ನಿಧಿ ಒಂದು ಗ್ಯಾರಂಟಿ ಸ್ಕೀಮನ್ನು ಜಾರಿಗೆ ತಗೊಬಂದಿದ್ದೀವಿ 2024 ಜನವರಿನಲ್ಲಿ. ಅದನ್ನು ಈಗಾಗಲೇ ಒಂದು ವರ್ಷ ಆಗಿಬಿಟ್ಟಿದೆ. ಒಂದು ವರ್ಷ ಆದಮೇಲೆ 80,000 ಜನ ಎನ್ರೋಲ್ ಆಗಿದ್ದಾರೆ. ನಮಗೆ ಉದ್ದೇಶ ಏನು ಅಂತಂದರೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ. ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು. ಅದಕ್ಕೋಸ್ಕರ 2 ವರ್ಷದ ಭತ್ಯೆ ಕೊಡ್ತಾ ಇದ್ದೀವಿ. ಗ್ರ್ಯಾಜುಯೇಟ್ಸ್ಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,000 ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ಅದರ ಪ್ರಯುಕ್ತ ಯುವ ನಿಧಿ ಕಾರ್ಯಕ್ರಮವೂ ಕೂಡ ಜಾರಿ ಮಾಡಿದ್ದೀವಿ. ಹಾಗೆಯೇ ಉದ್ಯೋಗಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಉದ್ಯೋಗ ಮೇಳಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ, ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇಟ್ ಈಸ್ ಅವರ್ ಕಮಿಟ್ಮೆಂಟ್, ಪಾರ್ಟಿ ಕಮಿಟ್ಮೆಂಟ್, ಉದ್ಯೋಗ ಕೊಡ್ತಕ್ಕಂಥದ್ದು. ಜಾತಿ ಗಣತಿ ವಿಚಾರದಲ್ಲಿ ಚನ್ನಗಿರಿ ಶಾಸಕರು ಶಿವಗಂಗ ಅವರು ಲಿಂಗಾಯತ್ ಶಾಸಕರು ಎಲ್ಲರೂ ರಾಜೀನಾಮೆ ಕೊಟ್ಟರು. ನಾಳೆ ಮೀಟಿಂಗ್ ಕರೆದಿದ್ದೀವಿ. ಅವರು ಈಸ್ ನಾಟ್ ಎ ಕ್ಯಾಬಿನೆಟ್ ಮಿನಿಸ್ಟರ್. ಕ್ಯಾಬಿನೆಟ್ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ. ಅದಕ್ಕೆ ಎಲ್ಲ ಮಿನಿಸ್ಟರ್ಗಳಿಗೂ ಕೂಡ ನಾಳೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ಆ ಜಾತಿ ಗಣತಿ ಎಲ್ಲ ನಿಜ ಹೇಳಬೇಕು ಅಂದರೆ ಸೋಷಿಯೋ ಎಕನಾಮಿಕ್ ಸರ್ವೆ ಅದನ್ನು ಇಟ್ಕೊಂಡಿದ್ದೀವಿ. ನಾಳೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಆಯ್ತಪ್ಪ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಆಯ್ತಾ. ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ? ಮಾಡಲಿ, ಈಗ ಅವ್ರ ಅಭಿಪ್ರಾಯ ಹೇಳ್ಬೇಕು. ನಾಳೆ ಇವರು 5 ಜನ ಇದ್ದಾರೆ ಒಕ್ಕಲಿಗ ಮಿನಿಸ್ಟರ್ಸ್. ಅವ್ರು ಬಂದು ಅಭಿಪ್ರಾಯಗಳು ಹೇಳಬೇಕಲ್ಲ, ಅವನ್ನೆಲ್ಲ ಓದ್ಕೊಬರಿ ಅಂತ. ನೋಡಪ್ಪ, ಇದು ಸೋಷಿಯೋ ಎಕನಾಮಿಕ್ ಸರ್ವೆ. ಯಾರಿಗೂ ಅನ್ಯಾಯ ಆಗಲ್ಲ, ಅನ್ಯಾಯ ಆಗಲಿಕ್ಕೆ ನಾವು ಬಿಡಲ್ಲ. ದಾವಣಗೆರೆಯಲ್ಲಿ ಒಂದು ಮಹಿಳೆಗೆ ನಡು ರಸ್ತೆ ಕರ್ಕೊಂಡು ಬಂದು ಹೊಡೆದಿರೋ ದಾವಣಗೆರೆಯಲ್ಲಿ ಒಂದು ಮಹಿಳೆನ ನಡು ರಸ್ತೆಯಲ್ಲಿ ಎಳೆದಾಡಿ ಸಿಕ್ಕಾಪಟ್ಟೆ ಹೊಡೆದಿರೋದು ಸರಿಯಾಗಿ ಕಾನೂನು ಪಾಲನೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾನೂನು ಯಾರೇ ತಪ್ಪು ಮಾಡಿದ್ರು ಕೂಡ, ಕಾನೂನು ಉಲ್ಲಂಘನೆ ಮಾಡಿದ್ರು ಕೂಡ, ಯಾರೇ ರಸ್ತೆಯಲ್ಲಿ ಅವರು ಕಾನೂನನ್ನು ಉಲ್ಲಂಘನೆ ಮಾಡಿ ಯಾರು ಮಾಡ್ತಾರೆ, ಅವರು ಯಾರೇ ಎಷ್ಟೇ ಪ್ರಬಲರಾಗಿದ್ದರೂ ಕೂಡ, ಎಷ್ಟೇ ಶಕ್ತಿವಂತರಾಗಿದ್ದರೂ ಕೂಡ, ಎಷ್ಟೇ ರಾಜಕೀಯ ಶಕ್ತಿ ಇದ್ದರೂ ಕೂಡ ಅವ್ರನ್ನ ಬಿಡಲ್ಲ, ಬಲಿಯಾಗ್ತೀವಿ ಕಾನೂನಿಗೆ. ನ್ಯಾಷನಲ್ ಹೆರಾಲ್ಡು ಆಗಿದೆ. BJP ಅವರು ರಾಜಕೀಯ ಉದ್ದೇಶದಿಂದ ಮಾಡ್ತಾಯಿದ್ದಾರೆ, ಗೊತ್ತಾಯ್ತಾ. ನ್ಯಾಷನಲ್ ಹೆರಾಲ್ಡು ಅದು ಈಗ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದೆಯಾ? 100 ವರ್ಷಗಳಿಂದ ಇದೆ ಅಂತ. ಇದನ್ನು ಈಗ ಅವರು ಆಸ್ತಿಗಳನ್ನು ಮುಟ್ಗೋಲು ಹಾಕೊಳ್ತಕ್ಕಂಥದ್ದು, ಆಮೇಲೆ ಚಾರ್ಜ್ ಶೀಟ್ ಹಾಕ್ತಕ್ಕಂಥದ್ದು ನಮ್ಮ ನಾಯಕಿ ಸೋನಿಯಾ ಗಾಂಧಿಯವ್ರ ಮೇಲೆ, ರಾಹುಲ್ ಗಾಂಧಿಯವ್ರ ಮೇಲೆ ಇದಾಗ್ತಕ್ಕಂಥದ್ದು, ಇದು ದ್ವೇಷದಿಂದ ಮಾಡ್ತಕ್ಕಂಥ ರಾಜಕಾರಣ. This video is sponsored by Mahalakshmi Jewelers, Manur Multispeciality Hospital, KBN University, Imran Silk House, Bharat Chicken, Alchemy Group of Institutions, and by Moria Restaurant.